ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಸಾಕಷ್ಟು ಮಂದಿಯ ಫೇವ್ರೆಟ್ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ಅದರಲ್ಲೂ ಕೂಡ ಕರಾವಳಿ ಭಾಗದ ಪ್ರತಿಯೊಬ್ಬರು ಬಿಗ್ ಬಾಸ್ ಯಾರೆಲ್ಲ ವೀಕ್ಷಣೆ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ರಕ್ಷಿತಾ ಶೆಟ್ಟಿ ಅಂದ್ರೆ ವಿಶೇಷ ಪ್ರೀತಿ. ಯಾಕಂದ್ರೆ ಆಕೆಯನ್ನ ಅವರ ಯೂಟ್ಯೂಬ್ ವಾಹಿನಿಯ ಮೂಲಕ ನೋಡ್ಕೊಂಡು ಬಂದವರೇ ಬಹುತೇಕರು ಅವರ ಅಭಿಮಾನಿಗಳು. ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರ ವೈಯಕ್ತಿಕ ಬದುಕಿರ್ಬೋದು, ಅವರ ಒಂದಷ್ಟು ಬಿಹೇವಿಯರ್ ಇರ್ಬೋದು, ಇದೆಲ್ಲವನ್ನ ಕೂಡ ಗಮನಿಸ್ತಾ ಬಂದಿರುವಂತಹ ಆ ವೀಕ್ಷಕರಿಗೆ ಆಕೆ ಆಟ ಆಡ್ತಾ ಇರುವಂತಹ ರೀತಿ ನಿಜಕ್ಕೂ ಇಷ್ಟ ಆಗ್ತಾ ಇದೆ. ಯಾಕಂದ್ರೆ ಆಕೆ ಹೊರಗಡೆ ಹೇಗಿದ್ರು ಹಾಗೇನೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾರೆ. ಈ ಹಿಂದೆ ಅವರ ಯೂಟ್ಯೂಬ್ ವಾಹಿನಿಗಳಲ್ಲಿ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ವಿ. ಅಲ್ಲಿ ಅವ್ರು ಯಾವ ರೀತಿಯಾದಂತಹ ವ್ಯಕ್ತಿತ್ವವನ್ನ ಹೊಂದಿದ್ರೋ ಅದೇ ವ್ಯಕ್ತಿತ್ವವನ್ನ ನಾವು ಇಲ್ಲೂ ಕೂಡ ನೋಡ್ತಾ ಇದ್ದೀವಿ. ಆಕೆ ಫೇಕ್ ಅಂತ ನಮ್ಗೆ ಅನ್ಸಲ್ಲ. ಆಕೆ ಎಷ್ಟರ ಮಟ್ಟಿಗೆ ಬೇರೆಯವರ ಬಗ್ಗೆ ಪ್ರೀತಿ ಕಾಳಜಿನ ತೋರ್ತಾರೆ, ಆಕೆಯ ವ್ಯಕ್ತಿತ್ವ ಎಂಥದ್ದು, ಆಕೆ ಯಾವುದೇ ರೀತಿಯಾದಂತಹ ಡ್ರಾಮಾ ಮಾಡಲ್ಲ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ನಾವು ಆಕೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಸಾಕಷ್ಟು ಜನ ಆಕೆಗೆ ಬೆಂಬಲವಾಗಿ ನಿಂತಿದ್ದಾರೆ. ಮತ್ತೊಂದಷ್ಟು ಜನ ಆಕೆ ಫೇಕ್, ಆಕೆ ಆ ರೀತಿ ಇಲ್ಲ, ಆಕೆ ಕ್ಷಣಕ್ಕೊಂದು ರೀತಿಯಲ್ಲಿ ಬಣ್ಣವನ್ನ ಬದಲಾಯಿಸ್ತಾಳೆ, ತನಗೆ ಯಾವ ರೀತಿ ಆಕ್ಟ್ ಮಾಡಬೇಕು ಅನ್ನೋದು ಆಕೆಗೆ ಗೊತ್ತಿದೆ, ಯಾವ ಕ್ಷಣಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಹೇಗೆ ಮಾಡಿದ್ರೆ ಕಂಟೆಂಟ್ ಆಗತ್ತೆ, ಫೂಟೇಜ್ ಸಿಗತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೊಂಡು ಆಕೆ ಆಟವನ್ನ ಆಡ್ತಿದ್ದಾಳೆ ಅಂತ ಒಂದಷ್ಟು ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯ ಪರವಾಗಿ ಸಾಕಷ್ಟು ಜನ ಪೋಸ್ಟ್ಗಳನ್ನ, ವಿಡಿಯೋಗಳನ್ನ, ಟ್ರೋಲ್ ಪೇಜ್ಗಳಲ್ಲಿ ಟ್ರೋಲ್ಗಳನ್ನ ಮಾಡ್ತಾ ಇದ್ರೆ, ಒಂದಷ್ಟು ಜನ ಆಕೆಯ ವಿರುದ್ಧವಾಗಿ ಅದೇ ರೀತಿಯಾಗಿ ಟ್ರೋಲ್ಗಳನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಒಂದು ವಿಚಾರ ಸದ್ಯ ಭಾರಿ ಸದ್ದು ಮಾಡ್ತಾ ಇದೆ. ಅದು ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಶೆಟ್ಟಿ ಕೂತು ಊಟ ಮಾಡಿದಂತ ಆ ಒಂದು ವಿಡಿಯೋ. ಸೀಕ್ರೆಟ್ ರೂಮ್ ನಲ್ಲಿ ಕೆಳಗಡೆ ಕಾಲನ್ನ ಉದ್ದವಾಗಿ ಇಟ್ಕೊಂಡು ರಕ್ಷಿತಾ ಶೆಟ್ಟಿ ಊಟವನ್ನ ಮಾಡಿದ್ದಾರೆ. ಆಕೆ ಕೂತಂತಹ ಆ ಒಂದು ರೀತಿಯಲ್ಲಿ ಯಾರಿಗೂ ಏನ್ ತಪ್ಪು ಕಾಣಿಸ್ತೋ ಗೊತ್ತಿಲ್ಲ. ಬಹುತೇಕವಾಗಿ ಹಳ್ಳಿ ಕಡೆಗಳಲ್ಲಿ ಅದೇ ರೀತಿಯಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಅವತ್ತು ಆಕೆ ಕೆಳಗಡೆ ಕೂತು ಆ ರೀತಿ ಊಟ ಮಾಡಿದ್ದು ತುಂಬಾ ಕೆಟ್ಟದಾಗಿತ್ತು ಅಂತ ಆಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಹೀಯಾಳಿಸ್ತಾ ಇದ್ದಾರೆ. ಆಕೆಗೆ ಟೇಬಲ್ ಮ್ಯಾನರ್ಸ್ ಇಲ್ಲ, ಯಾವ ರೀತಿ ಕೂರ್ಬೇಕಂತ ಗೊತ್ತಿಲ್ಲ, ಆಕೆ ಆ ರೀತಿ ಕೂತ್ಕೊಂಡು ಊಟ ಮಾಡಿದ್ದು ನಿಜಕ್ಕೂ ಅಸಹ್ಯ ಆಗಿತ್ತು, ಟಾಯ್ಲೆಟ್ ಅಲ್ಲಿ ಕೂತ ರೀತಿ ಇತ್ತು, ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಮಂದಿಗೆ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಯೋಚನೆ ಶುರು ಆಗಿದೆ. ಆಕೆಗೆ ಹೇಗೆ ಕಂಫರ್ಟೇಬಲ್ ಇದೆಯೋ ಆ ರೀತಿ ಕೂತು ಊಟವನ್ನ ಮಾಡಿದ್ದಾಳೆ. ಅದು ಆಕೆಯ ಇಷ್ಟ, ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಯಾರು? ಆಕೆ ಏನ್ ಅದ್ರಲ್ಲಿ ಕೆಟ್ಟದ್ ಮಾಡಿದ್ಲು ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಆಕೆಗೆ ಟ್ರೋಲ್ ಮಾಡ್ತಾ ಇದ್ದಾರೆ, ಒಂದಷ್ಟು ತೆಗಳ್ತಾ ಇದ್ದಾರೆ, ಅವರೆಲ್ಲರನ್ನ ಕೂಡ ಒಂದಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಾ, ಯಾಕೆ ಆಕೆಗೆ ಆ ರೀತಿ ಟ್ರೋಲ್ ಮಾಡ್ಬೇಕು, ಅಥವಾ ಆಕೆ ಬಗ್ಗೆ ಅಪಪ್ರಚಾರ ಯಾಕೆ ಮಾಡ್ಬೇಕು, ಆಕೆ ಕೂತಿದ್ರಲ್ಲಿ ಏನ್ ತಪ್ಪು ಅಂತ. ಒಂದಷ್ಟು ಮಂದಿ ಅದು ಸರಿ ಅಲ್ಲ, ಆಕೆ ಆ ರೀತಿ ಕೂರಬಾರ್ದು, ಒಂದು ಶೋ ಅಂತ ಬಂದಾಗ ಆ ರೀತಿ ಕೂರೋದು ಸರಿ ಕಾಣಲ್ಲ ಅಂತ. ಒಂದು ವಿಚಾರವನ್ನ ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಜನ ಹೇಳ್ತಿದ್ದಾರೆ ಶೋದಲ್ಲಿ ಹೇಗಿರ್ಬೇಕು ಅನ್ನೋದು ಆಕೆಗೆ ಗೊತ್ತಿಲ್ಲ, ಆ ರೀತಿ ಬಿಹೇವ್ ಮಾಡ್ತಾಳೆ ಅಂತ. ಬಿಗ್ ಬಾಸ್ ವ್ಯಕ್ತಿತ್ವದ ಆಟ. ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ ಬಿಗ್ ಬಾಸ್ ಮನೆಯಲ್ಲಿ. ನಾವು ಹೇಗಿರ್ತೇವೋ ಹಾಗೆ ಇದ್ರೆ ಮಾತ್ರ ಜನಕ್ಕೆ ಇಷ್ಟ ಆಗ್ತಾರೆ. ಇಲ್ಲಿ ರಿಯಾಲಿಟಿ ಅನ್ನೋದು ಮುಖ್ಯ ಅಂತ. ಅದೇ ಜನ ಈಗ ಆಕೆ ಕೂತಿದ್ದು ಸರಿಯಲ್ಲ ಅಂತ ಹೇಳ್ತಾರೆ. ಇದೆಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಆಕೆ ತಾನು ಆತರ ಇಲ್ಲ ಅನ್ನೋದನ್ನ ಆಕ್ಟ್ ಮಾಡ್ಬೇಕಾ, ಅಥವಾ ತಾನು ರಿಯಲ್ ಆಗಿ ಇರೋದೇ ಆಕೆದು ತಪ್ಪ? ಆಕೆ ಎಲ್ಲಾ ಕಡೆ ಹೇಗೆ ಕೂತ್ಕೊಂಡು ಊರ್ ಕಡೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾರೋ ಅದೇ ರೀತಿಯಲ್ಲಿ ಕೂತು ಊಟವನ್ನ ಮಾಡಿದ್ದಾರೆ. ಆದ್ರೆ ಆಕೆಯನ್ನ ಆ ರೀತಿ ಟ್ರೋಲ್ ಮಾಡುವಂತ ಒಂದಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಅವರು ಹಾಕುವಂತ ಡ್ರೆಸ್ ಬಗ್ಗೆ ಯಾಕೆ ಪ್ರಶ್ನೆಯನ್ನ ಮಾಡೋದಿಲ್ಲ, ಅದನ್ನ ಯಾಕೆ ಟ್ರೋಲ್ ಮಾಡಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾರೆ. ಸ್ಪಂದನ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಬಿಗ್ ಬಾಸ್ ಮನೇಲಿ ಇರ್ತಾರೆ, ಅದು ಆಕೆಗೆ ಕಂಫರ್ಟ್ ಇರಲ್ಲ. ಎಷ್ಟೋ ಬಾರಿ ಆಕೆ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಅಥವಾ ಎಲ್ಲಾದ್ರೂ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಆ ಬಟ್ಟೆಯನ್ನ ಎಳಿಯುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಆಕೆಗೆ ಕಂಫರ್ಟ್ ಆಗಿಲ್ಲ ಅನ್ನೋದು ಆಕೆ ನೋಡಿದ್ರೇನೆ ಗೊತ್ತಾಗತ್ತೆ. ಹೇಗಿರುವಾಗ ಅಂಥ ಬಟ್ಟೆ ಯಾಕೆ ಹಾಕ್ಬೇಕು? ಹಾಗಾದ್ರೆ
ಅಷ್ಟು ಗಿಡ್ಡ ಬಟ್ಟೆ ಹಾಕೊಂಡು ಬಿಗ್ ಬಾಸ್ ಮನೇಲಿ ಟಾಸ್ಕ್ ಕೂಡ ಆಡದೆ ವೇಸ್ಟ್ ಬಾಡಿ ತರ ಇರುವಂತಹ ಸ್ಪಂದನ ಆದ್ರೆ ಓಕೆ, ಆದ್ರೆ ರಿಯಲ್ ಆಗಿ ತನ್ನ ಆಟವನ್ನ ಆಡ್ತಾ ಯಾವುದೇ ರೀತಿಯಾದಂತಹ ಫೇಕ್ ಮಾಡದೆ ತಾನು ಹೇಗಿದ್ದೀನೋ ಹಾಗೆ ಇರುವಂತಹ ರಕ್ಷಿತಾ ಶೆಟ್ಟಿ ಮೇಲೆ ಯಾಕೆ ಕೋಪ? ಆಕೆ ಕೂತಿದ್ರಲ್ಲಿ ಏನ್ ತಪ್ಪು ಕಾಣಿಸ್ತು? ಏನಾದ್ರೂ ಅಲ್ಲಿ ಕೆಟ್ಟದಾಗಿ ಕಾಣಿಸ್ತಾ? ಒಂದು ಕಾಲು ಉದ್ದ ಇಟ್ಟಿದ್ರು, ಅದು ಅವರ ಕಂಫರ್ಟೇಬಲ್, ಅಲ್ಲಿ ಕೂತ್ಕೊಳ್ಳೋದಕ್ಕೆ ಟೇಬಲ್ ಇರ್ಲಿಲ್ವಾ ಏನೋ, ಹಾಗಾಗಿ ಆಕೆ ನೆಲದಲ್ಲೇ ಕೂತು ಊಟ ಮಾಡಿದ್ರು. ಆತರ ಅದನ್ನ ಈ ರೀತಿ ಹೀಯಾಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಸಾಕಷ್ಟು ಜನ ಈ ಒಂದು ಫೋಟೋಗಳನ್ನ ಶೇರ್ ಮಾಡ್ಕೊಂಡು ಆಕೆ ಸರಿ ಇಲ್ಲ, ಆಕೆಗೆ ಟೇಬಲ್ ಮ್ಯಾನರ್ಸ್ ಇಲ್ಲ, ಆಕೆ ಕ್ಲೀನ್ ಆಗಿಲ್ಲ, ಆಕೆ ಗಲೀಜು, ಈ ರೀತಿಯಾಗೆಲ್ಲ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಈಗಾಗ್ಲೇ ಧ್ರುವ್ 2-3 ಬಾರಿ ಹೇಳಿದ್ದಾರೆ ಆಕೆ ಬ್ರಷ್ ಮಾಡಿಲ್ಲ ಅಂತ. ಧ್ರುವ್ ಹೇಳಿರೋದು ನಿಜ ಅನ್ನೋದು ಆಕೆನ ನೋಡಿದ್ರೆ ಗೊತ್ತಾಗತ್ತೆ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಆಕೆ ಕೂತಿದ್ದು ನಮ್ಗೆ ಅಸಹ್ಯ ಅನಿಸ್ತು, ನಿಜಕ್ಕೂ ಆಕೆ ಒಂದು ಸ್ಪರ್ಧಿನ, ಆಕೆಗೆ ಬೇಸಿಕ್ ಮ್ಯಾನರ್ಸೇ ಇಲ್ಲ, ಈ ರೀತಿಯಾದಂತಹ ಅಪವಾದಗಳನ್ನ ಹಾಕ್ಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ನಿಮ್ಗೇನ್ ಅನ್ಸ್ತು? ನಿಮ್ಗೇನಾದ್ರೂ ಆಕೆ ಕೂತಿದ್ದು ತಪ್ಪು ಅಂತ ಅನ್ನಿಸ್ತಾ? ಆಕೆ ಏನಾದ್ರೂ ತಿದ್ಕೊಳ್ಬೇಕಿತ್ತ, ಆ ರೀತಿ ಕೂರ್ಬಾರ್ದಿತ್ತ ಅಂತ ಹೀಗೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರಲ್ಲ, ಅವರಿಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಮಸ್ಕಾರ.